ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಡಬ್ಲ್ಯೂ ಅವರು ಎರಡು ಟ್ರೇಡ್ ಮಾರ್ಕ್ಸ್ಗಳನ್ನ ಸೈನ್ ಮಾಡ್ಕೊಂಡಿದ್ದಾರೆ. ನೀಕೋ ವೆನ್ಸ್ ಅಂತ ಹಾಗೆ ಕಾಲಿ ಆರ್ಮ್ಸ್ಟ್ರಾಂಗ್ ಅಂತ. ಈ ಎರಡು ನೇಮ್ಸ್ಗಳು ಐ ಥಿಂಕ್ ಸೂಪರ್ ಸ್ಟಾರ್ಸ್ಗಳ ನೇಮ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ NXT ಇಂದ ಮೈನ್ ರೋಸ್ಟರ್ಗೆ ಸೂಪರ್ ಸ್ಟಾರ್ಸ್ಗಳು ಬಂದಾಗ ನೀಕೋ ವೆನ್ಸ್ ಹಾಗೆ ಕಾಲಿ ಆರ್ಮ್ಸ್ಟ್ರಾಂಗ್ ಅಂತ ಡಬ್ಲ್ಯೂ ಅವರು ಅವರ ನೇಮ್ನ ಚೇಂಜ್ ಮಾಡಬಹುದು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಎರಡು ನೇಮ್ಸ್ಗಳನ್ನ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ರಸಲ್ಮೇನಿಯಾ 40 ಟೈಮ್ ಅಲ್ಲಿ ಯಾವ ರೀತಿ ಡಬ್ಲ್ಯೂ ಪ್ಲಾನ್ಸ್ ಗಳು ಚೇಂಜ್ ಆಗಿತ್ತು ಅಂತ. ಇವನ್ ಡಬ್ಲ್ಯೂ ಅವರು ಅದಕ್ಕೋಸ್ಕರನೇ ಸಪರೇಟ್ ಆಗಿ ರಸಲ್ಮೇನಿಯಾ 40ಯ ಬಿಹೈಂಡ್ ದ ಸೀನ್ ಡಾಕ್ಯುಮೆಂಟ್ರಿನೂ ಕೂಡ ರಿಲೀಸ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈಗ ಅದ್ರ ಬಗ್ಗೆ ನಮ್ಮ ಟ್ರಿಪಲ್ ಎಚ್ ಅವರು ರೀಸೆಂಟ್ ಆಗಿ ಇನ್ನ ಕೆಲವೊಂದಷ್ಟು ಅಂಶಗಳನ್ನ ಬಿಟ್ಟಿದ್ದಾರೆ. ರಾಯಲ್ ರಂಬಲ್ ಟೈಮಿಗೆನೆ ಡಬ್ಲ್ಯೂ ಅವರು ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಆಗುತ್ತೆ ಅಂತ ಕೋಡಿ ರೋಡ್ಸ್ ಅವರಿಗೆ ಆಗ್ಲೇ ತಿಳಿಸಿದ್ರಂತೆ. ಬಟ್ ಒರಿಜಿನಲ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರೇ ರಾಯಲ್ ರಂಬಲ್ ನ ಗೆಲ್ಬೇಕಿತ್ತಂತೆ. ಬಟ್ ಲಾಸ್ಟಿಗೆ ಅವರು ರೋಮನ್ ರೈನ್ಸ್ ಅವ್ರನ್ನ ಪಾಯಿಂಟ್ ಔಟ್ ಮಾಡ್ತಾರಲ್ಲ, ನಾನು ನಿನಗೋಸ್ಕರ ಬರ್ತಾ ಇದ್ದೀನಿ, ಐ ಆಮ್ ಕಮಿಂಗ್ ಫಾರ್ ಯು ರೋಮನ್ ಅಂತ ಪಾಯಿಂಟ್ ಔಟ್ ಮಾಡ್ತಾರಲ್ಲ, ಆ ಒಂದು ಪಾಯಿಂಟ್ ನ ಅವರು ರೋಮನ್ ರೈನ್ಸ್ ಅವರಿಗೆ ತೋರಿಸಬಾರ್ದಾಗಿತ್ತಂತೆ. ಅಂಡ್ ಆ ಒಂದು ಟೈಮಲ್ಲಿ ರೋಮನ್ ರೈನ್ಸ್ ಅವರು ಕೂಡ ಕನ್ಫ್ಯೂಸ್ ಆಗ್ತಾರೆ. ಇವನೇನ್ ಗುರು ನನ್ನನ್ನು ತೋರಿಸ್ತಾ ಇದ್ದಾನಲ್ಲ, ನಿಜವಾಗ್ಲೂ ಈ ರೀತಿ ತೋರಿಸ್ಬೇಕು ಅಂತ ಪ್ಲಾನ್ಸ್ ಇರ್ಲೇ ಇಲ್ವಲ್ಲ ಅಂತ ರೋಮನ್ ರೈನ್ಸ್ ಅವರು ಕೂಡ ಕನ್ಫ್ಯೂಸ್ ಆಗ್ತಾರೆ. ಸೊ ಆ ಒಂದು ಟೈಮಲ್ಲಿ ಕೋಡಿ ರೋಡ್ಸ್ ಅವರು ಆ ರೀತಿ ಪಾಯಿಂಟ್ ಔಟ್ ಮಾಡಿದ್ರಿಂದಾನೆ ಫ್ಯಾನ್ಸ್ ಗಳೆಲ್ಲರೂ ಕೂಡ ವಿ ವಾಂಟ್ ಕೋಡಿ ಅಂತ ಒಂದು ಸ್ಲೋಗನ್ ಶುರು ಮಾಡಿದ್ರು. ಅಂಡ್ ಆಗ ನಾವು ಸಂಪೂರ್ಣವಾಗಿ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಲಾಗಿತ್ತು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ತಿಳಿಸಿದ್ದಾರೆ. ಸೊ ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರು ಆ ಒಂದು ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಪಾಯಿಂಟ್ ಔಟ್ ಮಾಡಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮಗೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮೆಗಾ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಈಗ ಆ ಒಂದು ಮ್ಯಾಚ್ ಗೋಸ್ಕರ ನಾವು ಇನ್ನೂ ಕೂಡ ಒಂದು ವರ್ಷ ವೆಯ್ಟ್ ಮಾಡುವಂತಹ ಸ್ಥಿತಿ ಬಂದು ತಲುಪಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ರಸಲ್ಮೇನಿಯಾ 40ಯಲ್ಲಿ ನಮಗೆ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಈ ಒಂದು ಮ್ಯಾಚ್ ಬಗ್ಗೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ನ 10% ಕೂಡ ಈ ಒಂದು ಮ್ಯಾಚ್ ರೀಚ್ ಮಾಡಲಿಲ್ಲ ಅಂತಾನೆ ಹೇಳ್ಬಹುದು. ಈ ಮ್ಯಾಚ್ ನ ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಬಿಲ್ಡೇ ಮಾಡಲಿಲ್ಲ ಅಂತಾನೆ ಹೇಳ್ಬಹುದು. ಅದರಿಂದ ಈ ಒಂದು ಮ್ಯಾಚ್ ಯಾರಿಗೂ ಕೂಡ ಇಷ್ಟ ಆಗಲಿಲ್ಲ. ಇವನ್ ನಮ್ಮ ರಿಕೇಶಿ ಅವ್ರಿಗೂ ಕೂಡ ಈ ಒಂದು ಮ್ಯಾಚ್ ಇಷ್ಟ ಆಗಿಲ್ಲ. ಅಂಡ್ ಈಗ ಗಾಯ್ಸ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ರಸಲ್ಮೇನಿಯಾ 40ಗೆ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಅವರ ಮ್ಯಾಚ್ ನೇ ಪ್ಲಾನ್ ಮಾಡಿರ್ಲಿಲ್ವಂತೆ. ಸಡನ್ ಆಗಿ ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡಿದ್ರಿಂದ ಆ ರೀತಿ ಒಂದು ಸ್ಟೋರಿ ಆಗಿ ಆ ರೀತಿ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ತಂತೆ. ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ರಸಲ್ಮೇನಿಯಾ 40ಯಲ್ಲಿ ಒಂದು ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಸೊ ಗಂತರ್ ಹಾಗೆ ಜೇ ಉಸೋ ಅವರ ನಡುವೆನೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದ್ರೆ ನಮ್ಮ ಜೇ ಉಸೋ ಅವರು ರಸಲ್ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಸೋಲ್ಸಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿರೋರು. ಬಟ್ ಡಬ್ಲ್ಯೂ ಅವರು ಪ್ಲಾನ್ಸ್ ನ ಚೇಂಜ್ ಮಾಡಿ ಗಂತರ್ ಹಾಗೆ ಸ್ಯಾಮಿ ಝೈನ್ ಅವರ ಮ್ಯಾಚ್ ನ ಮಾಡಿಸಿದ್ರು. ಅಂಡ್ ಈ ಕಡೆ ಬ್ರದರ್ ವರ್ಸಸ್ ಬ್ರದರ್ ಮ್ಯಾಚ್ ನ ಮಾಡಿಸೋದಕ್ಕೆ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಅವರ ಮ್ಯಾಚ್ ನ ಬುಕ್ ಮಾಡಿದ್ರು. ಅಂಡ್ ಆ ಒಂದು ಮ್ಯಾಚ್ ಕೂಡ ಯಾರಿಗೂ ಕೂಡ ಇಷ್ಟ ಆಗಿಲ್ಲ. ನನ್ನ ಪ್ರಕಾರ ಗಂತರ್ ಅವರ ಜೊತೆಗೇನೆ ಜೇ ಉಸೋ ಅವರು ಮ್ಯಾಚ್ ಆಡಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಅಂಡ್ ಜಿಮ್ಮಿ ಉಸೋ ಹಾಗೆ ಜೇ ಉಸೋ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ಗೂ ಕೂಡ ಪ್ಲಾನ್ ಮಾಡಬಹುದಾಗಿತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡ್ತಾನೆ ಇದ್ದಾರೆ. ಅಂಡ್ ಈಗ ಹೊಸ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ನ ಕೂಡ ಇಲ್ಲಿ ನೋಡ್ತಾ ಇರಬಹುದು. ನಮಗೆ ಈ ಒಂದು ಪೋಸ್ಟರ್ ಅಲ್ಲಿ ರೋಮನ್ ರೈನ್ಸ್, ಕೋಡಿ ರೋಡ್, ಸೋಲೋ ಸಿಕೋವಾ, ಎಲೆ ನೈಟ್, ಬಿಯಾಂಕಾ ಬಲೇರ್, ಜೇಡ್ ಕಾರ್ಗಿಲ್ ಹಾಗೆ ನಮ್ಮ ನಾಯಾ ಜಾಕ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಡಬ್ಲ್ಯೂ ಹಾಗೆ USA ನೆಟ್ವರ್ಕ್ ಅವರು ಕೂಡ ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಬಟ್ ಎಂಡಿಂಗ್ ಅಲ್ಲಿ ರೋಮನ್ ರೈನ್ಸ್ ಅವ್ರು ಏನಾದ್ರು ಬರಲಿಲ್ಲ ಅಂದ್ರೆ ಫ್ಯಾನ್ಸ್ ಗಳು 100% USA ನೆಟ್ವರ್ಕ್ ಹಾಗೆ ಡಬ್ಲ್ಯೂ ಮೇಲೆ ಬ್ಯಾಕ್ ಕ್ಲಾಶ್ ನಂತೂ ತೋರಿಸ್ತಾರೆ. ಸೊ ಗೈಸ್ ಎಕ್ಸ್ಪೆಕ್ಟೇಷನ್ಸ್ ಅಂತೂ ನಾನು ಸಿಕ್ಕಾಪಟ್ಟೆ ಇಟ್ಕೊಂಡಿದ್ದೀನಿ. ಶನಿವಾರ ಹಂಗಾಗ್ಬೋದು ಹಿಂಗಾಗ್ಬೋದು ಅಂತ. ನೋಡೋಣ ಗೈಸ್ ಹೆಂಗಾಗುತ್ತೆ ಶನಿವಾರ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ನಮ್ಮ ಸೆತ್ ರಾಲಿನ್ಸ್ ಅವರು ಕೂಡ ಈಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅವರು ಡಬ್ಲ್ಯೂ ಇಂದ ಒಂದು ಚಿಕ್ಕ ಬ್ರೇಕ್ ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಬಟ್ ಯಾವಾಗ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತಾನೂ ಕೂಡ ರಿವೀಲ್ ಆಗಿದೆ. ಡಿಸೆಂಬರ್ 2ನೇ ತಾರೀಕಿನ ಮಂಡೇ ನೈಟ್ ರಾಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸೆತ್ ರಾಲಿನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ರಾ ಆಫ್ಟರ್ ಸರ್ವೈವರ್ ಸೀರೀಸ್ ಅಲ್ಲಿ ನಮಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಅಲ್ಲಿ ನಾವು ಸೆತ್ ರಾಲಿನ್ಸ್
ರೋಲೆನ್ಸ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ರಾ ಆಫ್ಟರ್ ಸರ್ವೈವರ್ ಸೀರೀಸ್ ನ ಮಂಡೇ ನೈಟ್ ರಾ ಬಗ್ಗೆನೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಗೈಸ್, ಸೆತ್ ರೋಲೆನ್ಸ್ ಅವರ ಜೊತೆಗೆ ನಮಗೆ ಇಲ್ಲಿ ಜೇ ಊಸೋ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಸರ್ವೈವರ್ ಸೀರೀಸ್ ಆದ ನೆಕ್ಸ್ಟ್ ಮಂಡೇ ನೈಟ್ ರೋಲಿ ಜೇ ಊಸೋ ಅವ್ರನ್ನ ಯಾಕೆ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗಿಲ್ಲ. ಯಾಕಂದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಹಾಗೆ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ನಡುವೆ ಒಂದು ವಾರ್ ಗೇಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಈ ಕಡೆ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಅಲ್ಲಿ ಅಫ್ಕೋರ್ಸ್ ರೋಮನ್ ರೈನ್ಸ್, ಜಿಮ್ಮಿ ಊಸೋ, ಜೇ ಊಸೋ, ಸ್ಯಾಮಿ ಝೈನ್ ಇನ್ಕ್ಲೂಡ್ ಮಾಡಿದ್ರೆ ಡಬ್ಲ್ಯೂ ಅವರು ನಮ್ಮ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಇನ್ಕ್ಲೂಡ್ ಮಾಡಬಹುದು. ಅಂಡ್ ಆ ಕಡೆ ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಅಲ್ಲಿ ಸೋಲೋ ಸಿಕೋವಾ, ಜಾಕೋಬ್ ಫಾಟು, ಟಾಮಾ ಟೊಂಗಾ, ಟೊಂಗಾಲೋವಾ, ಅಷ್ಟೊತ್ತಿಗೆ ಹೊಸ ಬ್ಲಡ್ ಲೈನ್ ಮೆಂಬರ್ ಏನಾದರೂ ರಿಟರ್ನ್ ಆದ್ರೆ ನಮ್ಮ ಟಲ್ಲಾ ಟೊಂಗಾ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾನೆ ಇದೆ. ಅಂಡ್ ಅಷ್ಟೊತ್ತಿಗೆ ನಮ್ಮ ಜೇ ಊಸೋ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಜಾಯ್ನ್ ಆಗಬೇಕು. ಸೊ ಜೇ ಊಸೋ ಅವರು ಏನಾದರೂ ರೋಮನ್ ರೈನ್ಸ್ ಅವ್ರನ್ನ ಜಾಯ್ನ್ ಆದ್ರೆ ಅವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ಈಗ ಡಬ್ಲ್ಯೂ ಅವರು ಯಾಕೆ ಸರ್ವೈವರ್ ಸೀರೀಸ್ ಆದ ನೆಕ್ಸ್ಟ್ ಮಂಡೇ ನೈಟ್ ರಾಗೆ ಜೇ ಊಸೋ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ಡಬ್ಲ್ಯೂ ಅವರು ಏನಾದರೂ ನಮ್ಮ ಜೇ ಊಸೋ ಅವ್ರನ್ನ ರೋಮನ್ ರೈನ್ಸ್ ಅವರ ಜೊತೆ ಜಾಯಿನ್ ಮಾಡೋದಕ್ಕೆ ಪ್ಲಾನೇ ಮಾಡ್ಕೊಂಡಿಲ್ವಾ? ಜೇ ಊಸೋ ಅವರು ಕಂಪ್ಲೀಟ್ ಆಗಿ ರೋಮನ್ ರೈನ್ಸ್ ಅವರ ಈ ಒಂದು ಬ್ಲಡ್ ಲೈನ್ ಸ್ಟೋರಿ ಲೈನ್ ಔಟ್ ಆಗಿದ್ದಾರಾ? ಲಿಟರಲಿ ಗೈಸ್, ಸದ್ಯಕ್ಕೆ ನಮ್ಮ ಜೇ ಊಸೋ ಅವರ ಸ್ಟೋರಿ ಲೈನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ನಡೀತಾ ಇದೆ. ನಮ್ಮ ಟ್ರಿಪಲ್ ಎಚ್ ಅವರು ಅಷ್ಟೇ ಕನ್ಫ್ಯೂಷನ್ ಅಲ್ಲಾಗಿ ನಮ್ಮ ಜೇ ಊಸೋ ಅವರ ಸ್ಟೋರಿ ಲೈನ್ ಬುಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ನೋಡೋಣ ಗೈಸ್, ಬ್ಯಾಡ್ ಬ್ಲಡ್ ಆದ್ಮೇಲೆ ನಮಗೊಂದು ಕ್ಲೂ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಹಾಗೆ ಜೇ ಊಸೋ ಅವರು ರೋಮನ್ ರೈನ್ಸ್ ಅವ್ರನ್ನ ಜಾಯಿನ್ ಆಗ್ತಾ ಇದ್ದಾರೋ ಇಲ್ವೋ ಅಂತ. ಸದ್ಯಕ್ಕೆ ಡಿಸೆಂಬರ್ 2ನೇ ತಾರೀಕಿನ ಮಂಡೇ ನೈಟ್ ರಾಗೆ ಡಬ್ಲ್ಯೂ ಅವರು ಜೇ ಊಸೋ ಅವ್ರನ್ನು ಕೂಡ ಅಡ್ವರ್ಟೈಸ್ ಮಾಡಿದ್ದಾರೆ. ಈ ಒಂದು ಅಡ್ವರ್ಟೈಸ್ಮೆಂಟ್ ಇಂದನೂ ಕೂಡ ಜೇ ಊಸೋ ಅವ್ರನ್ನ ಡಬ್ಲ್ಯೂ ಅವರು ತೆಗೆದು ಹಾಕುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಜೇ ಊಸೋ ಅವರು ಬ್ಲಡ್ ಲೈನ್ ನ ಜಾಯಿನ್ ಆಗ್ತಾರಾ ಅಥವಾ ಮಂಡೇ ನೈಟ್ ರೋಲೆ ಉಳ್ಕೊಂಡು ಸಿಂಗಲ್ಸ್ ಆಗಿ ಕಂಪ್ಲೀಟ್ ಮಾಡ್ತಾರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.